ಈಗ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯಿತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆ ಥರ ಇದ್ದರೆ ಬಹಿರಂಗ ಪಡಿಸಲಿ, ನಾನು ಓಪನ್ ಸವಾಲು ಆಗ್ತೇವೆ. ಎಫ್ಸ್ಟೀನ್ ಫೈಲ್ ಬಗ್ಗೆ ಅವ್ರು ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿ. ಅಮೆರಿಕನ್ ಅಧ್ಯಕ್ಷ ಎಫ್ಸ್ಟೀನ್ ಫೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತೀನಿ ಅಂತಲ್ಲ, ಇವ್ರಿಗೇನ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಆದ್ರಿಂದ ಇದಕ್ಕೆಲ್ಲ ನಾವು ಬಗ್ಗವರಲ್ಲ. ಏನೇನೋ ಕರೆದಿದ್ದಾರೆ, 40 ವರ್ಷದಿಂದ ಕರೀತಾ ಇದ್ದಾರೆ. ಅವ್ರಿಗೆ ಬೇರೆ ವಿಚಾರನೇ ಗೊತ್ತಿಲ್ಲ. ಏನೋ ವಿಚಾರ ಗೊತ್ತಿದ್ರೆ ಜನಸಾಮಾನ್ಯರ ಆರೋಗ್ಯ, ಶಿಕ್ಷಣ, ಉದ್ಯೋಗ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಮಾತಾಡ್ತಾರೆ. ಬರೀ ಇದೇ ಮಾತಾಡ್ತಕ್ಕಂಥದ್ದು. ಇವರು ದೇಶ ಭಕ್ತರು ಅಂತೇಳಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕ್ಕೆ ವಿದ್ಯಾರ್ಥಿಗಳ ಪರ ಯಾರು ನಿಲ್ತಾರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕಾಗಿ ಹೋರಾಟ ಮಾಡಿದ್ರೆ ಅವ್ರನ್ನೂ ಸಹ ದೇಶದ್ರೋಹಿಗಳು ಅಂತ ಮಾಡ್ತಾರೆ. ಆಂಟಿ ನ್ಯಾಷನಲ್ ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ, RSS ಅವರು. ಹಾಕಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾವು ಹಾಕಿರೋದು ಶಿಸ್ತು ಪ್ರಶ್ನೆ ಅಲ್ಲ. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಾಗ ನನ್ನೆಲ್ಲ ಶಕ್ತಿಯನ್ನು ಮೀರಿ ನಾನು ಅದನ್ನು ಪ್ರತಿಭಟನೆ ಮಾಡ್ತೀನಿ. ಇವ್ರ ಥರ ರಾಷ್ಟ್ರ ಗೀತೆಗೆ ಅಥವಾ ತ್ರಿವರ್ಣ ಧ್ವಜಕ್ಕೆ ವಿರೋಧ ಮಾಡಿದ ಪಕ್ಷ ಅಲ್ಲ ನಮ್ಮ ಪಾರ್ಟಿ. ಧಾರಾಳವಾಗಿ ರಾಜ್ಯಪಾಲರಲ್ಲ, ರಾಷ್ಟ್ರಪತಿಗೆ ಹೋಗಿ ಕೊಡಲಿ. ಅವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರದ್ದು ಏನೂ ಲೆಕ್ಕ ಇಲ್ಲ. ಅವ್ರಿಗೇನಾದ್ರೂ ದೂರು ಕೊಡಬೇಕಂದ್ರೆ ಡೊನಾಲ್ಡ್ ಟ್ರಂಪ್ ಹತ್ರ ಹೋಗಿ ಕೊಡಬೇಕಾಗತ್ತೆ. ಅವ್ರು ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಅಥವಾ ರೋನಾಲ್ಡ್ ಟ್ರಂಪ್ ಅಂತ ಏನೋ ಹೇಳ್ತಾರಲ್ಲ, ಅವ್ರು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ. ಸಾಕ್ಷಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತನಿಖೆ ಆಗಲಿ, ಆಮೇಲೆ ನಾವು ಸಾಕ್ಷಿ ಎಲ್ಲ ಕೊಡ್ತೀವಿ. ಅವ್ರ ಕಾರಲ್ಲಿ ಇದ್ದಿದ್ದಂತೂ ಗ್ಯಾರಂಟಿ. ಅವ್ರ ಕಾರಲ್ಲಿ ತಲವಾರು, ಲಾಠಿ, ತೊಣ್ಣೆ ಎಲ್ಲ ಇದ್ದಿದ್ದು. ಇಲ್ಲಾಂದ್ರೆ ಆ ದಾರಿ ತಪ್ಪಿದ ಮಗ ಇಲ್ಲಿ ಯಾಕೆ ಬರಬೇಕು? ಅಂದರೆ ತಲವಾರು ಇವೆಲ್ಲ ನಮ್ಮ ಪಕ್ಷದಲ್ಲಿ ಕಚೇರಿನಲ್ಲಿ ಇಟ್ಬಿಟ್ಟು ಇವ್ರ ಕಚೇರಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಅದು ಪ್ರಯತ್ನ ಮಾಡಿದ್ದು. ಆಮೇಲೆ ಇನ್ನು ಕೆಲವರು ಆ ದೊಡ್ಡಮೋರಿನಲ್ಲಿ ಬಿದ್ದು ಓಡೋಗ್ಬಿಟ್ಟಿದ್ದಾರೆ, ಕಾರ್ಯಕರ್ತರ ಮೊಟ್ಟೆಗಿಟ್ಟೆ ಏಟು ತಿಂದು. ಮುಖ್ಯಮಂತ್ರಿಗಳು ಯಾವ ಇದಕ್ಕೂ ಮುಖ್ಯಮಂತ್ರಿಗಳಿಗೆ ಏನೂ ಸಂಬಂಧ ಇಲ್ಲ. ಆ ಡ್ರೈವರ್ಗೆ ಧಮಕಿ ಹಾಕಿ 3 ಬಸ್ ಇತ್ತಲ್ಲ, 3 ಬಸ್ಸು ಬರಬೇಕಾಗಿತ್ತಲ್ಲ, 2 ಬಸ್ ಯಾಕೆ ಬಿಟ್ಟರು? ಆ 2 ಬಸ್ನೇನು ಪಾಕಿಸ್ತಾನಕ್ಕೆ ಕಳಿಸಿದ್ರು, ಅದು ನಾಗ್ಪುರಕ್ಕೆ ಕಳಿಸಿದಾರ? ಕಾನೂನು ಕ್ರಮ ತೆಗೆದುಕೊಳ್ಳಿ, ಅದ್ರಲ್ಲಿ ತಪ್ಪು ತೊಂದರೆ ಏನಿಲ್ಲ. ಈಗಾಗಲೇ ನಮ್ಮವ್ರನ್ನೆಲ್ಲ ನೆನ್ನೆ ಅರೆಸ್ಟ್ ಮಾಡಿ ಬೇಲ್ ಮೇಲೆ ನಾವು ಈಚೆ ಕರ್ಕೊಂಡು ಬಂದಿದ್ದೀವಿ. ನಾವು ಮೊಟ್ಟೆ ಎಸೆದಿಲ್ಲ. ಅವ್ರ ಮೊಟ್ಟೆ ಏನು ಎಸೆದ್ರು ಆ ಮೊಟ್ಟೆನ ಹಿಡಿದು ಅದೇ ಮೊಟ್ಟೆನ ನಾವು ವಾಪಸ್ ಕಳಿಸಿದ್ದೀವಿ ಅವ್ರಿಗೆ. ನೀವೇ ತಗೊಂಡೋಗಿ ನಾವು ಮೊಟ್ಟೆ ತಿನ್ನಲ್ಲ, ನಾವು ಸನಾತನಿಗಳು ಅಂತ ಹೇಳಿ. ಮೊಟ್ಟೆ ಸಂಸ್ಕೃತಿ ಅವ್ರದೇ. ಮೊಟ್ಟೆ ಸಂಸ್ಕೃತಿ, ಬೀಫ್ ಸಂಸ್ಕೃತಿ ಎಲ್ಲ ಅವ್ರದೇ. ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ರಫ್ತು ಮಾಡ್ತಾ ಗೋಮಾಂಸ ರಫ್ತು ಮಾಡೋದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅಂಗನವಾಡಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮೊಟ್ಟೆ ಕೊಡುವಾಗ ವಿರೋಧ ಮಾಡಿದವ್ರು ಯಾರಂತೆ? ನಾವು ಶಾಕಾಹಾರಿಗಳು ಮೊಟ್ಟೆ ಕೊಡಬಾರ್ದು ಅಂತ ಹೇಳಿ ಗಲಾಟೆ ಮಾಡಿದವ್ರು ಯಾರಂತೆ? ಇದೇ RSS ಅವರು, ಇದೇ ಇವ್ರ ಸಂಘ ಪರಿವಾರದವರು.